ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕಾಗಿ ಕಸರತ್ತು ಮುಂದುವರೆದಿದೆ. ಅದು ದೆಹಲಿಯ ಅಂಗಳಕ್ಕೂ ಕೂಡ ತಲುಪಿಯಾಗಿದೆ. ಸದ್ಯ ಈ ಕಸರತ್ನಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆ, ಅದಕ್ಕೆ ಭಾನುವಾರ ಉತ್ತರ ಸಿಗುವಂತಹ ಸಾಧ್ಯತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕಾಗಿ ಕಸರತ್ತು ನಡೀತಾ ಇದ್ದು, ದೆಹಲಿಯಲ್ಲಿ ಚರ್ಚೆಗೆ ಫಿಕ್ಸ್ ಆಗಿದೆ ಮುಹೂರ್ತ. ಭಾನುವಾರ ಸಂಜೆ 5 ಗಂಟೆಗೆ ಹೈಕಮಾಂಡ್ ಸಭೆಯನ್ನ ಕರೆದಿದ್ದು, ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಸಭೆಯಲ್ಲಿ ಅಧಿಕಾರ ಹಂಚಿಕೆಯ ಕುರಿತಾಗಿ ತೀರ್ಮಾನ ಆಗುವಂತಹ ಸಾಧ್ಯತೆ. ವರಿಷ್ಠರ ಚರ್ಚೆ ಬಳಿಕ ಸಿಎಂ ಮತ್ತು ಡಿಸಿಎಂಗೆ ಬುಲಾವ್ ಕೊಡುವಂತಹ ಸಾಧ್ಯತೆ. ಫಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನಾಗಬೇಕು ಅನ್ನೋದನ್ನ ವರಿಷ್ಠರ ನೇತೃತ್ವದಲ್ಲಿ ಕುಳಿತು ಮಾತನಾಡಿ, ಕೊನೆಯಲ್ಲಿ ಇವರಿಬ್ಬರನ್ನು ಕೂರಿಸ್ಕೊಂಡು ಏನ್ ನಮ್ಮ ನಿರ್ಧಾರ ಅನ್ನೋದನ್ನ ಪ್ರಕಟ ಮಾಡ್ತಾರೆ ಅನ್ನುವಂತಹ ವಿಚಾರ. ಸಿಎಂ ಪಟ್ಟಕ್ಕಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕಲಹ ಏರ್ಪಟ್ಟಿರೋದು ಅದು ಬಹಿರಂಗವಾಗಿದೆ. ಸಿಎಂ ಡಿಸಿಎಂ ನಡುವೆ ಸಂಧಾನ ಮಾಡ್ತಾರಾ ಸೋನಿಯಾ ಗಾಂಧಿ? ದೆಹಲಿ ನಾಯಕರ ಜೊತೆಗೆ ಮಾತ್ರ ಸೋನಿಯಾ ಗಾಂಧಿ ಚರ್ಚೆ. ಆ ಬಳಿಕವಷ್ಟೇ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್. ಅನಂತರವೇ ಅವರನ್ನ ಕೂರಿಸಿ ಮಾತನಾಡುವಂತಹ ವಿಚಾರ. ಉಭಯ ನಾಯಕರನ್ನ ಕರೆಸಿ ಖುದ್ದು ಸಂಧಾನ ಮಾಡ್ತಾರಾ? ಹೈಕಮಾಂಡ್ ನಾಯಕರಿಗೆ ನಿರ್ಧಾರ ತಿಳಿಸಿ ಕೈ ತೊಳ್ಕೊಳ್ತಾರಾ? ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರು ಕೇವಲ ವರಿಷ್ಠರ ಜೊತೆಗಿನ ಮೀಟಿಂಗ್ನಲ್ಲಿ, ಹೈಕಮಾಂಡ್ ನಾಯಕರುಗಳ ಜೊತೆಗಿನ ಮೀಟಿಂಗ್ನಲ್ಲಿ ಮಾತ್ರ ಭಾಗಿಯಾಗ್ತಾರಾ? ಅಥವಾ ಸಂದರ್ಭ ಬಂದ್ರೆ ಸಿಎಂ ಡಿಸಿಎಂ ಇಬ್ಬರ ಎದುರಿಗೂ ಕೂಡ ಕುಳಿತು ಮಾತನಾಡ್ತಾರಾ? ನೋಡ್ಬೇಕಾಗತ್ತೆ. ಅದು ಭಾನುವಾರ ನಡೆಯುವಂತಹ ಬೆಳವಣಿಗೆ. ಅದಕ್ಕೂ ಮುಂಚಿತವಾಗಿ ನಡೆಯುವಂತಹ ಈ ಸಭೆ ಏನಿದೆ, ಈ ಸಭೆಯಲ್ಲಿ ತೆಗೆದುಕೊಳ್ಳಬಹುದಾದಂತಹ ತೀರ್ಮಾನಗಳು, ಒಂದು ಸಂಧಾನಕ್ಕೆ ಒಪ್ಪಿಸುವಂಥದ್ದು, ಇಲ್ಲ ಅಧಿಕಾರ ಹಂಚಿಕೆ ಮಾತಾಗಿದೆ, ಆ ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕು ಅಂತ ಇಬ್ಬರಿಗೂ ಹೇಳುವಂಥದ್ದು. ಅದಾದ ನಂತರದಲ್ಲಿ ಏನಾಗುತ್ತೆ ಅನ್ನುವಂತಹ ಸಂದಿಗ್ಧತೆಯಲ್ಲಿ ಸದ್ಯ ಹೈಕಮಾಂಡ್ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಏನ್ ಮಾಡಿದ್ರೂ ಕೂಡ ಅದು ಒಂದು ರೀತಿ ಬೆಂಕಿಯನ್ನ ಟಚ್ ಮಾಡಿದ ಹಾಗೆ ಅನ್ನೋದು ಹೈಕಮಾಂಡ್ಗೆ ಇರುವಂತಹ ವಿಷಯ. ಆ ಕಾರಣಕ್ಕೆ ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಖುದ್ದು ಫೀಲ್ಡ್ಗೆ ಸೋನಿಯಾ ಗಾಂಧಿ ಅವರು ಇಳಿತಾರಾ? ಇವರಿಬ್ಬರನ್ನು ಕೂರಿಸಿ ಮಾತನಾಡ್ತಾರಾ? ಏನಾಗಬಹುದು ಭಾನುವಾರ? ನೋಡಿ ದಿವ್ಯಾ, ಆ ಭಾನುವಾರ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಾ ಇದೆ. ರಾಜ್ಯ ಬೆಳವಣಿಗೆಗಳು ಏನು ನಡೀತಾ ಇದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ಸಂಜೆ 5 ಗಂಟೆಗೆ ಸಭೆ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಐಸಿಸಿ ಮೂಲಗಳು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರು ಇವತ್ತು ಸಂಜೆ ದೆಹಲಿಗೆ ಬರ್ತಾ ಇದ್ದಾರೆ. ಇವರು ಭಾನುವಾರದ ದಿನದಂದು ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಸಭೆ ಆದ ಬಳಿಕ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮೊದಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ರಾಜ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದಾವೆ. ಇದಾದ ಬಳಿಕ ರಾಜ್ಯ ನಾಯಕರಿಗೆ ಬುಲಾವನ್ನು ಕೊಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಸೋಮವಾರದ ಬಳಿಕ ಯಾವಾಗ ಬೇಕಾದರೂ ಕೂಡ ರಾಜ್ಯದ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಡುವಂತ ಸಾಧ್ಯತೆಗಳಿದೆ. ಇಲ್ಲಿ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ರಾಜ್ಯ ಹೈಕಮಾಂಡ್ ನಾಯಕರ ಜೊತೆಗೆ ಸೋನಿಯಾ ಗಾಂಧಿ ಚರ್ಚೆಯನ್ನು ಮಾಡಿ ತಮ್ಮ ನಿರ್ಧಾರವನ್ನ ತಿಳಿಸಿ ಅವರ ಮೂಲಕ ರಾಜ್ಯ ನಾಯಕರ ಮನವೊಲಿಸುವಂತ ಪ್ರಯತ್ನ ಏನಾದರೂ ಆಗುತ್ತಾ, ಅಥವಾ ನಿರ್ಧಾರ ತಿಳಿಸುವಂತ ಕೆಲಸಗಳಾಗುತ್ತಾ, ಅಥವಾ ಸೋನಿಯಾ ಗಾಂಧಿ ಅವರೇ ಖುದ್ದು ಇಬ್ಬರು ನಾಯಕರನ್ನ ಕರೆಸಿ ತಮ್ಮದೇ ಸಮ್ಮುಖದಲ್ಲಿ ಮಾತುಕತೆಯನ್ನು ನಡೆಸೋ ಮೂಲಕ ಒಂದಷ್ಟು ನಿರ್ಧಾರಗಳನ್ನು ಪ್ರಕಟಿಸುವಂತ ಸಾಧ್ಯತೆಗಳಿದಾವ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇರುವಂಥದ್ದು. ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡು ಕೂತಿದ್ದಾರೆ. ಪಕ್ಷನಿಷ್ಠನಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ, ಹೀಗಾಗಿ ಸೋನಿಯಾ ಗಾಂಧಿ ಅವರು ನನ್ನ ಕೈ ಬಿಡಲ್ಲ ಅನ್ನುವಂತಹ ನಿರೀಕ್ಷೆಗಳನ್ನು ಅವ್ರು ಇಟ್ಕೊಂಡು ಕೂತಿದ್ದಾರೆ. ಸೊ ಹೀಗಾಗಿ ಅವರ ನೇತೃತ್ವದಲ್ಲೇ ಮಾತುಕತೆ ಆದ್ರೆ ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಸೋನಿಯಾ ಗಾಂಧಿ ಅವರು ಇದಕ್ಕೆ ಪೂರಕವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರಾ, ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಕೆಸಿ ವೇಣುಗೋಪಾಲ್ಗೆ ರಾಜ್ಯದ
ವಿದ್ಯಮಾನಗಳನ್ನು ಆಧರಿಸಿ ಏನು ಮಾಡಬಹುದು ಅನ್ನುವಂತಹ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟು ಅವರ ಮೂಲಕ ರಾಜಿ ಸಂಧಾನ ಮಾಡಿಸುವಂತ ಏನಾದರೂ ಪ್ರಯತ್ನಗಳನ್ನ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳಿದಾವೆ. ಭಾನುವಾರವೇ ಇದಕ್ಕೆ ಉತ್ತರ ಕೂಡ ಸಿಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಭಾನುವಾರ ರಾಜ್ಯದಲ್ಲಿ ಈ ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಏನು ಗೊಂದಲಗಳೆದ್ದಿದ್ದಾವೆ ಅವೆಲ್ಲವಕ್ಕೂ ಕೂಡ ಬಹುತೇಕ ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.